ಆಭರಣ ಪ್ರಿಯರಿಗೆ ಬಂಗಾರದಂತ ಸುದ್ದಿ ಇದು. ಗೋಲ್ಡ್ ಮತ್ತೆ ಸಿಲ್ವರ್ ರೇಟಲ್ಲಿ ಮತ್ತೆ ಭಾರಿ ಇಳಿಕೆಯಾಗಿದೆ. ಆಭರಣ ಪ್ರಿಯರಿಗೆ ಬಂಗಾರದಂತ ಸುದ್ದಿ ಇದು. ಗೋಲ್ಡ್ ಮತ್ತೆ ಸಿಲ್ವರ್ ರೇಟಲ್ಲಿ ಮತ್ತೆ ಭಾರಿ ಇಳಿಕೆಯಾಗಿದೆ. ಸ್ಥಿರವಾಗಿದ್ದ ಗೋಲ್ಡ್ ಮತ್ತೆ ಸಿಲ್ವರ್ ದರ ಈಗ ಡೌನ್ ಆಗಿದೆ. 10 ಗ್ರಾಂ ಬಂಗಾರದ ಬೆಲೆ 1,56,000. ಗೋಲ್ಡ್ ರೇಟಲ್ಲಿ ಬರೋಬ್ಬರಿ 5,000 ಇಳಿಕೆಯಾಗಿದೆ. ಚಿನ್ನ ಮಾತ್ರ ಅಲ್ಲ, ಸಿಲ್ವರ್ ರೇಟಲ್ಲೂ ಕೂಡ ಭಾರಿ ಇಳಿಕೆಯಾಗಿದೆ. 2,47,000 ತಲುಪಿದ ಕೆಜಿ ಬೆಳ್ಳಿ ಬೆಲೆ 2,47,000 ತಲುಪಿದೆ. ಸದ್ಯಕ್ಕೆ ಒಂದು ಕೆಜಿ ಬೆಳ್ಳಿಯ ರೇಟ್ ಸಿಲ್ವರ್ ರೇಟಲ್ಲಿ ಬರೋಬ್ಬರಿ 20,000 ರೂಪಾಯಿ ಡೌನ್ ಆಗಿದೆ. ಗ್ರಾಹಕರಿಗೆ ಗುಡ್ ನ್ಯೂಸ್, ಹೂಡಿಕೆದಾರರಿಗೆ ಟೆನ್ಷನ್ ಆಗ್ತಾ ಇದೆ, ಎಲ್ಲಿ ನಮಗೆ ಲಾಸ್ ಆಗುತ್ತೆ ಅಂತ. ಇಂದು ಷೇರುಪೇಟೆ ಆರಂಭದ ಬಳಿಕ ಇಳಿಕೆಯಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಏರಿಕೆ ಕೂಡ ಆಗಬಹುದು. ಶೇರ್ ಮಾರ್ಕೆಟ್ ಈಗ ಪ್ರಾರಂಭ ಆದ ನಂತರ ಕೆಲವೊಂದಿಷ್ಟು ವೇರಿಯೇಷನ್ಸ್ ಆಗುತ್ತೆ. ಯಾಕೆಂತಂದ್ರೆ ಈಗ ಸದ್ಯಕ್ಕೆ ಒಂದು ಗೋಲ್ಡ್ ಮತ್ತೆ ಸಿಲ್ವರ್ ರೇಟಲ್ಲಿ ಭಾರಿ ಇಳಿಕೆ ಅಂತೂ ಆಗಿದೆ. ಆದರೆ ಷೇರು ಮಾರ್ಕೆಟ್ ಪ್ರಾರಂಭ ಆದ ನಂತರ ಏರಿಕೆ ಕೂಡ ಆಗಬಹುದು ಅಥವಾ ಇಳಿಕೆ ಕೂಡ ಆಗಬಹುದು. ಯಾಕೆಂತಂದರೆ ತುಂಬ ವೇರಿಯೇಷನ್ಸ್ ಇರುತ್ತೆ ಒಂದು ಚಿನ್ನ ಮತ್ತು ಬೆಳ್ಳಿಯ ರೇಟ್ನಲ್ಲಿ. ಈಗ ಬೆಳಗ್ಗೆ ಇದ್ದಂತಹ ರೇಟ್ ಮಧ್ಯಾಹ್ನದ ಸಂದರ್ಭದಲ್ಲಿರೋದಿಲ್ಲ, ಜೊತೆಗೆ ಈಗ ಮಧ್ಯಾಹ್ನದಲ್ಲಿದ್ದಂತಹ ರೇಟಿನ ಸಂಜೆಯ ಸಂದರ್ಭದಲ್ಲಿ ಇರೋದಿಲ್ಲ. ಆ ರೀತಿಯ ಪರಿಸ್ಥಿತಿ ಇರೋದ್ರಿಂದ ಈ ಒಂದು ಗ್ರಾಹಕರಿಗೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ, ನಾವು ಈ ಒಂದು ಚಿನ್ನವನ್ನು ಯಾವಾಗ ಖರೀದಿ ಮಾಡಿದ್ರೆ ಸೂಕ್ತ, ಈ ಒಂದು ಸಂದರ್ಭದಲ್ಲಿ ಕಡಿಮೆ ಆದಾಗ ಖರೀದಿ ಮಾಡಿದ್ರೆ ಸೂಕ್ತಾರ ಅಥವಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏನಾದರೂ ಕಡಿಮೆ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ನಿಜಕ್ಕೂ ಕೂಡ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ರೇಟನ್ನು ನಾವು ಇಷ್ಟೇ ಕಡಿಮೆ ಆಗುತ್ತೆ, ಇಷ್ಟೇ ಜಾಸ್ತಿ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಹೂಡಿಕೆದಾರರಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಯಾಕೆಂತಂದರೆ ಸಾಕಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಿರ್ತಾರೆ ಈ ಒಂದು ಷೇರು ಮಾರುಕಟ್ಟೆಯಲ್ಲಿ. ಆ ಒಂದು ದುಡ್ಡು ಲಾಸ್ ಆಗುತ್ತೆ. ಒಂದು ವೇಳೆ ಒಂದು ಗೋಲ್ಡ್ ಮತ್ತು ಸಿಲ್ವರ್ಗೆ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಒಂದು ಇಳಿಕೆ ಆಯಿತು ಗೋಲ್ಡ್ ರೇಟ್ ಅಥವಾ ಸಿಲ್ವರ್ ರೇಟ್ ಅಂತ ಅಂದರೆ ಹೂಡಿಕೆದಾರರಿಗೆ ಸ್ವಲ್ಪ ಲಾಸ್ ಆಗುತ್ತೆ. ಜೊತೆಗೆ ಗ್ರಾಹಕರಿಗೆ ಒಟ್ಟಿನಲ್ಲಿ ಖುಷಿ ಆಗುತ್ತೆ, ಅಟ್ಲೀಸ್ಟ್ ನಾವು ಚಿನ್ನವನ್ನು ಖರೀದಿ ಮಾಡಬಹುದು, ಸಿಲ್ವರನ್ನು ಖರೀದಿ ಮಾಡಬಹುದು ಅಂತ. ಆದರೆ ಹೂಡಿಕೆದಾರರಿಗೆ ಲಾಸ್ ಆಗೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಭಯದಲ್ಲಿದ್ದಾರೆ. ಒಂದು ಷೇರು ಮಾರ್ಕೆಟ್ ಆರಂಭ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. 9-9:30 ನಂತರ ಒಂದು ಷೇರು ಮಾರ್ಕೆಟ್ ಓಪನ್ ಆಗೋದ್ರಿಂದ ಸದ್ಯಕ್ಕೆ ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಸಿಲ್ವರ್ ರೇಟಲ್ಲಿ ಬರೋಬ್ಬರಿ 20,000 ರೂಪಾಯಿಗ ಡೌನ್ ಆಗಿದೆ. ಹಾಗಾಗಿ ಗ್ರಾಹಕರಿಗೆ ಇದು ಒಂದು ರೀತಿಯ ಗುಡ್ ನ್ಯೂಸ್. ಆದರೆ ಹೂಡಿಕೆದಾರರಿಗೆ ಮಾತ್ರ ಟೆನ್ಷನ್ ಆಗ್ತಾ ಇದೆ. ಇಂದು ಷೇರುಪೇಟೆ ಆರಂಭದ ಬಳಿಕ ಇಳಿಕೆ ಏರಿಕೆ ಏನು ಬೇಕಾದರೂ ಆಗಬಹುದು. ಸದ್ಯಕ್ಕೆ ಆಭರಣ ಪ್ರಿಯರಿಗೆ ಒಂದು ರೀತಿಯ ಸಿಹಿ ಸುದ್ದಿ. ಗೋಲ್ಡ್ ಮತ್ತು ಸಿಲ್ವರ್ ರೇಟಲ್ಲಿ ಈಗ ಮತ್ತೆ ಭಾರಿ ಇಳಿಕೆಯಂತೂ ಆಗಿದೆ.